ಹಲೋ ಎವ್ರಿವನ್. 67ನೇ ಪ್ರಶ್ನೆಯನ್ನ ನೋಡೋಣ. 2 ವ್ಯಾಟ್ 2 ಓಮ್ 3 ಓಮ್ 4 ಓಮ್ಗಳುಳ್ಳ ರೋಧಕಗಳನ್ನು ಒಮ್ಮೆ ಸರಣಿಯಲ್ಲಿ ಮತ್ತೊಮ್ಮೆ ಸಮಾಂತರವಾಗಿ ಜೋಡಿಸಲಾಗಿದೆ. ಹಾಗಾದರೆ ಅವುಗಳನ್ನು ಹೇಗೆ ಜೋಡಿಸಿದರೆ ರೋಧಕಗಳ ನಿವ್ವಳ ರೋಧ ಅವುಗಳಿಗಿಂತ ಕಡಿಮೆ ಬರುತ್ತದೆ? ಸೊ ಮೊದಲನೇ ಜೋಡಣೆ ಏನಿದೆ, ಸರಣಿ ಜೋಡಣೆ. ಈಗ 3 ರೋಧಕಗಳನ್ನ ಸರಣಿ ಜೋಡಣೆಯಲ್ಲಿ ಮಾಡಿದಾಗ ಅವುಗಳ ಒಟ್ಟು ರೋಧ ಅಥವಾ ಸಂಯೋಜಿತ ರೋಧ ಅದನ್ನ ನಾವು RS ಅಂತ ತಗೊಳ್ತೀವಿ. ಇಲ್ಲಿ R1 ನ ಬೆಲೆ 2, R3 R2 3, R3 4 ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸರಣಿ ಜೋಡಣೆಯಲ್ಲಿ ಒಟ್ಟು ರೋಧವನ್ನ ಅಥವಾ ನಿವ್ವಳ ರೋಧವನ್ನ ನಾವು R1 ಪ್ಲಸ್ R2 ಪ್ಲಸ್ R3 ಅಂತ ತಗೊಳ್ತೀವಿ. ಹಾಗಾಗಿ ಇಲ್ಲೇನಾಗತ್ತೆ, R1 ಬೆಲೆ 2, R3 R2 3, R3 4 ಅನ್ನೋದು ಗೊತ್ತಿದೆ. ಸೊ ಒಟ್ಟು ಮೊತ್ತ ನಮಗೆ ಸಿಗ್ತಾ ಇರೋದು 9 ಓಮ್. ಅದೇ ರೀತಿ ನಾವು ಸಮಾಂತರ ಜೋಡಣೆಯಲ್ಲಿ ಇದ್ದಾಗ R1 ಎಷ್ಟು 2, R2 3, R3 4. ಈ ರೀತಿಯ ಜೋಡಣೆಯನ್ನ ನಾವು ಸಮಾಂತರ ಜೋಡಣೆ ಅಂತ ಕರಿತೀವಿ. ಸಮಾಂತರ ಜೋಡಣೆಯಲ್ಲಿ ಸಂಯೋಜಿತ ರೋಧವನ್ನ ನಾವು ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ 1/Rp ಸಮ 1/R1 ಪ್ಲಸ್ 1/R2 ಪ್ಲಸ್ 1/R3. 3 ರೋಧಕಗಳಿರೋದ್ರಿಂದ ನಾವು 1/R1 1/R2 ಮತ್ತೆ 1/R3ಗಳ ಮೊತ್ತವನ್ನ 1/Rp ಅಂತ ತಗೊಳ್ತೀವಿ. ಸೊ ಇಲ್ಲೇನಾಗತ್ತೆ, 1/2 ಪ್ಲಸ್ 1/3 ಪ್ಲಸ್ 1/4. 2, 3, 4ರ ಲಸಅವನ್ನ ನೋಡಿದ್ರೆ ನಮ್ಗೆ ಲಸಅ ಎಷ್ಟು ಅಂತ ಗೊತ್ತಾಗತ್ತೆ, 12. 3 2 6, 6 2 12. ಹೌದಾ? ಸೊ ಛೇದದಲ್ಲಿ 12 ಬರ್ಕೊಂಡಾಗ ನಮ್ಗೆ ಮೊದಲನೇದು 6 ಸಿಗತ್ತೆ, ಎರಡನೇದ್ರಲ್ಲಿ 4, ಮೂರನೇದ್ರಲ್ಲಿ 3. ಸೊ ಇದೇನಾಗ್ತಾ ಇದೆ, 13/12. ಇದು 1/Rp ಯ ಬೆಲೆ ಆಗಿದೆ. ನಮ್ಗೆ Rp ಬೇಕು. ಸೊ ನಾವಿದನ್ನ 12/13 ಅಂತ ಬರ್ಕೋಬಹುದು. ಸೊ ಇದೇನಾಗತ್ತೆ, 12/13 ಅಂತ ಅಂದ್ರೆ 0. ಸರಿಸುಮಾರು 13 ಒಂದ್ಲೆ 13 ಪಾಯಿಂಟ್ ಅನ್ನ ಇಟ್ರೆ 120 ಅಂತ ಆಗತ್ತೆ. ಸೊ ಅದು 13 9. ಹೌದಾ? ಸೊ ಸರಿಸುಮಾರು 0.9 ಓಮ್ ಅನ್ನ ನಾವಿಲ್ಲಿ ನೋಡಬಹುದು. ನೀವು ಈ ಒಂದು ಬೆಲೆಗಳನ್ನ ಗಮನಿಸಿದ್ರೆ ನಿವ್ವಳ ರೋಧ ಇಲ್ಲಿ ಪ್ರತಿ ರೋಧಕಗಳ ರೋಧಕ್ಕಿಂತನೂ ಕಡಿಮೆ ಇದೆ. ಆದ್ದರಿಂದ ನಾವು ಸಮಾಂತರ ಜೋಡಣೆಯಲ್ಲಿ ನಿವ್ವಳ ರೋಧ ರೋಧಕಗಳ ರೋಧಕ್ಕಿಂತ ಪ್ರತಿ ರೋಧಕಗಳ ರೋಧಕ್ಕಿಂತ ಕಡಿಮೆ ಇರುತ್ತೆ. ಇದನ್ನ ಗಮನಿಸಬಹುದು.